ಕರ್ನಾಟಕ ಡಿಜಿಟಲ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ರಾಮು ಅರಕೇರಿ. ಸಂಡೂರು ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಬಂಗಾರಿ ಹನುಮಂತು ಮತ್ತು ಸಂಡೂರು ಕಾಂಗ್ರೆಸ್ ಪಾಳೆಯದ ಮಧ್ಯೆ ಆರೋಪ ಪ್ರತ್ಯಾರೋಪಗಳ ಸಮರ ಶುರುವಾಗಿದೆ. ಈಚೆಗೆ ಬಂಗಾರಿ ಹನುಮಂತು ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಸಚಿವ ಸಂತೋಷ್ ಲಾಡ್, ಬಳ್ಳಾರಿ ಸಂಸದ ಇ ತುಕಾರಾಂ, ಶಾಸಕಿ ಅನ್ನಪೂರ್ಣ ತುಕಾರಾಂ ಮತ್ತು ಅವರ ಹಿಂಬಾಲಕರ ಮೇಲೆ ಸಾಲು ಸಾಲು ಆರೋಪ ಮಾಡಿದ್ದಾರೆ. ಸಂತೋಷ್ ಲಾಡ್, ಇ ತುಕಾರಾಂ, ಅನ್ನಪೂರ್ಣ ತುಕಾರಾಂ ಅವರ ಮಾರ್ಗದರ್ಶನದಲ್ಲಿ ಸಂಡೂರು ತಾಲೂಕಿನಲ್ಲಿ ಅಕ್ರಮ ಗ್ರಾವೆಲ್ ಗಣಿಗಾರಿಕೆ ನಡೆಯುತ್ತಿದೆ. ಇದನ್ನು ಪ್ರಶ್ನಿಸಿದ ಸ್ಥಳೀಯ ವರದಿಗಾರನಿಗೆ ತಾರಾನಗರದ ರಮೇಶ್ ಗಡದವರು ಧಮಕಿ ಹಾಕಿದ್ದಾರೆ. ಅಕ್ರಮ ಗಣಿಗಾರಿಕೆಯು ಸಂಡೂರು ತಾಲೂಕಿನ ಹಿರೇಕೆರೆಯಾಗಿನಹಳ್ಳಿ, ಕಾಟಿನ್ಕಂಬ, ಯರೈನಹಳ್ಳಿಗಳಲ್ಲಿ ನಡೆಯುತ್ತಿದೆ. ಇಲ್ಲಿವರೆಗೆ ಒಂದೇ ಒಂದು ರೂಪಾಯಿ ಕೂಡ ಸರ್ಕಾರಕ್ಕೆ ರಾಯಲ್ಟಿಯನ್ನು ಕಟ್ಟಿಲ್ಲ. ಸರ್ವೆ ನಂಬರ್ 248/A ನಲ್ಲಿ ಗಣಿಗಾರಿಕೆ ಪರವಾನಗಿ ಪಡೆದು ಪಕ್ಕದ 247 ಜಮೀನಿನಲ್ಲಿ 1 ಲಕ್ಷ ಮೆಟ್ರಿಕ್ ಟನ್ ಗ್ರಾವೆಲ್ ತೆಗೆಯಲಾಗಿದೆ. ಅಕ್ರಮ ಗಣಿಗಾರಿಕೆ ಆಗಿದೆ ಎಂದು ಡಿಎಂಜಿ ಅವರಿಗೆ ವರದಿ ನೀಡಿದ್ದಾರೆ. ಸುಮಾರು 80 ಲಾರಿ 8 ಇಟಾಚಿಗಳಿದ್ದು ಈವರೆಗೆ ರಮೇಶ್ ಗಡಾದ್, ಸಂಸದ ಇ ತುಕಾರಾಂ ಅಥವಾ ಶಾಸಕಿ ಅನ್ನಪೂರ್ಣ ತುಕಾರಾಂ ಅವರ ಮೇಲೆ ಕೇಸ್ ದಾಖಲಾಗಿಲ್ಲ. ತುಕಾರಾಂ ವಾಲ್ಮೀಕಿ ನಿಗಮದ ಹಣದಿಂದ ಸಂಸದರಾಗಿದ್ದಾರೆ. ಚುನಾವಣೆಗಾಗಿ ಹಣ ದೋಚಿದ್ದಾರೆ. ಸಂತೋಷ್ ಲಾಡ್ ತಮ್ಮ ಕಂಪನಿಯಿಂದ ಅಥವಾ ಫೌಂಡೇಶನ್ನಿಂದ ವಾಲ್ಮೀಕಿ ನಿಗಮದ ಹಣ ಹಿಂತಿರುಗಿಸಿ. ಇದಲ್ಲದೆ ಅಕ್ರಮ ಗಣಿಗಾರಿಕೆ ನಡೆಸಲು ನಕಲಿ ಪರ್ಮಿಟ್ ತೆಗೆಸಿ ಅವರ ಗಾಡಿಗಳಲ್ಲಿ 2-3 ಬಾರಿ ಟ್ರಾನ್ಸ್ಪೋರ್ಟ್ ಮಾಡಿಕೊಳ್ಳುತ್ತಾರೆ. ಗಡಾದ್ ರಮೇಶ್, ಆದಿನಾರಾಯಣ್, ಜಯರಾಮ್, ಸಿದ್ದನಗೌಡ ಈ 4 ಜನ ತುಕಾರಾಂ ಮತ್ತು ಸಂತೋಷ್ ಲಾಡ್ ಬೇನಾಮಿಗಳು. ಇವರ ಅಕ್ರಮದ ಕುರಿತು ದಾಖಲೆಗಳೊಂದಿಗೆ ಈಡಿಗೆ ದೂರು ನೀಡುತ್ತೇನೆ. ಇವರುಗಳು ಮರಳು ಹೆಸರಿಗೆ ಲೈಸೆನ್ಸ್ ಪಡೆದು ಐರನ್ ಓರ್ ಸಾಗಣೆ ಮಾಡುತ್ತಿದ್ದಾರೆ. ಡಿಎಂಎಫ್ ಫಂಡ್ ದುರುಪಯೋಗ ಆಗಿದೆ. ಸಂತೋಷ್ ಲಾಡ್ ನಾಟಕಕಾರ. ಮೋದಿ ಕುರಿತು ಮಾತನಾಡುವ ಇವರು ಅವರ ಕಾಲಧೂಳಿಗೂ ಸಮನಲ್ಲ. ತುಕಾರಾಂ 10 ವರ್ಷಗಳಲ್ಲಿ 100 ಕೋಟಿ ಮಾಡಿದ್ದು ಹೇಗೆ? ಗಡಾದ್ ರಮೇಶ್ 100 ಕೋಟಿ ಒಡೆಯ. ಸಿದ್ದನಗೌಡ ಯಶವಂತನಗರದ ಚಿತ್ರಕಿ ಕುಟುಂಬದವರಿಗೆ ತಿಂಗಳಿಗೆ 50ರಿಂದ 60 ಲಕ್ಷ ಕಮಿಷನ್ ಬರುತ್ತೆ. ಸಂಸದ ಈ ತುಕಾರಾಂ ಮಲೇಷಿಯಾ, ಮೈಸೂರು, ಚಿತ್ರದುರ್ಗ, ದಾವಣಗೆರೆಯಲ್ಲಿ ಆಸ್ತಿ ಮಾಡಿದ್ದಾರೆ ಎಂದು ಆರೋಪಿಸುವುದರ ಜೊತೆಗೆ ಸಂಡೂರು ತಹಸೀಲ್ದಾರ್ ಅನಿಲ್ ಕುಮಾರ್ ಮತ್ತು ಸಿಪಿಐ ಮಹೇಶ್ ಗೌಡ ಅವರನ್ನು ಕೂಡಲೇ ವರ್ಗಾವಣೆ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಬಂಗಾರು ಹನುಮಂತು ಅವರ ಈ ಆರೋಪಗಳು ಸಂಡೂರು ಕಾಂಗ್ರೆಸ್ ವಲಯದ ಆಕ್ರೋಶಕ್ಕೆ ಕಾರಣವಾಗಿದೆ. ಸಂಡೂರಿನ ಸರ್ಕಾರಿ ಪ್ರವಾಸಿ ಮಂದಿರದಲ್ಲಿ ಸೋಮವಾರ ಪತ್ರಿಕಾಗೋಷ್ಠಿ ನಡೆಸಿದ ಮುಖಂಡರುಗಳು ಬಂಗಾರಿ ಹನುಮಂತು ಅವರ ಆರೋಪಗಳಿಗೆ ದಾಖಲೆಗಳನ್ನು ಕೇಳಿದ್ದಾರೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಿತ್ರಕೆ ಸತೀಶ್ ಮಾತನಾಡಿ, ಸಂತೋಷ್ ಲಾಡ್ ಅವರ ಕುರಿತು ಮಾಡಿರುವ ಆರೋಪಗಳು ತಪ್ಪು. ಲಾಡ್ ಅವರು ಏನೆಂಬುದು ಜನಕ್ಕೆ ಗೊತ್ತಿದೆ ಎಂದು ಸಮರ್ಥಿಸಿದರು. ಬಂಗಾರು ಹನುಮಂತ ಅವರು ಒಂದು ಸ್ಟೇಟ್ಮೆಂಟ್ ಮಾಡ್ತಾ ಇದ್ದಾರೆ, ಅದು ಬೆಂಗಳೂರಲ್ಲಿ ಕೂತು. ಸಾರಾಂಶ ಇಷ್ಟೇ. ಸನ್ಮಾನ್ಯ ಕರ್ನಾಟಕ ರಾಜ್ಯದ ಕಾರ್ಮಿಕ ಸಚಿವರಾದ ಧೀಮಂತ ನಾಯಕರಾದ ಸನ್ಮಾನ್ಯ ಸಂತೋಷ್ ಲಾಡ್ ಅವರ ಬಗ್ಗೆ ಬಹಳ ಹಗುರವಾಗಿ ಮಾತಾಡ್ತಕ್ಕಂಥದ್ದು. ಅಖಂಡ ಬಳ್ಳಾರಿ ಜಿಲ್ಲೆಯ ಸಂಸದರಾದಂಥ ಸನ್ಮಾನ್ಯ ಇ ತುಕಾರಾಂ ಸಾಹೇಬ್ರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿರ್ತಕ್ಕಂಥದ್ದು. ನೂತನವಾಗಿ ಸಂಡೂರು ಕ್ಷೇತ್ರದ ಶಾಸಕಿಯಾಗಿ ಅಕ್ಕನ ಸಮಾನವಾದ ಅನ್ನಪೂರ್ಣ ಅಕ್ಕನವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿರ್ತಕ್ಕಂಥದ್ದು ನಾವೆಲ್ಲರೂ ಪಕ್ಷದ ವತಿಯಿಂದ ಅವ್ರನ್ನ ಖಂಡಿಸ್ತೇವೆ ಅಂತ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಅವರೇನು ಮೊನ್ನೆ ವಿಧಾನಸಭೆ ಚುನಾವಣೆಯಲ್ಲಿ ಸೋತಿರೋದ್ರಿಂದ ಹತಾಶರಾಗಿ ಈ ಮಾತುಗಳನ್ನ ಹೇಳ್ತಾ ಇದ್ದಾರೆ ಅನ್ನೋದಕ್ಕೆ ನಾನು ಹೇಳ ಬಯಸ್ತಾ ಇದ್ದೇನೆ. ಯಾಕಂದ್ರೆ ಒಂದು ವಿಚಾರ ಮಾತಾಡ್ಬೇಕು ಅಂತಂದ್ರೆ ಗಂಭೀರವಾದ ಒಂದು ವಿಚಾರಗಳು ಮಂಡನೆ ಮಾಡ್ಬೇಕಂದ್ರೆ ಅಂಕಿ ಅಂಶಗಳಿರ್ಬೇಕು, ದಾಖಲಾತಿಗಳಿರ್ಬೇಕು. ಈ ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಾಗ್ಲಿ, ಲೋಕಸಭಾ ಚುನಾವಣೆಯಲ್ಲಾಗ್ಲಿ, ಚುನಾವಣೆ ಸಂದರ್ಭದಲ್ಲಿ ಕೆಲವು ಅಭ್ಯರ್ಥಿಗಳು ಹೇಳಿಕೆಗಳನ್ನು ಕೊಟ್ಟಿದ್ದರು. ಅದಕ್ಕೆ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದು ನಾವು ದಾಖಲೆ ಸಮೇತ ಅವರ ಏನು ಪ್ರಶ್ನೆಗಳು ಕೇಳಿದ್ದಕ್ಕೆ ಸಮರ್ಥವಾದ ಉತ್ತರವನ್ನು ಕೊಟ್ಟಿದ್ವಿ. ನಿಮ್ಮಲ್ಲಿ ದಾಖಲಾತಿಗಳಿದ್ರೆ ಇದೇ ವಿಜಯ ಸರ್ಕಲ್ ಅಲ್ಲಿ ಬಂದು ಚರ್ಚೆಗೆ ಪಾಲ್ಗೊಳ್ರಿ ಅಂತ ಹೇಳಿದ್ರು. ಅವತ್ತು ಅವ್ರು ಮಾತಾಡಿದ್ದು ಮತ್ತೆ ತಿರ್ಗಾ ಇನ್ನು ಯಾವುದೇ ಸಭೆಯಲ್ಲಿ ಆ ವಿಷಯದ ಪ್ರಸ್ತಾಪ ಮಾಡಲಿಲ್ಲ. ಇಲ್ಲಿ ಗೊತ್ತಾಗುತ್ತದೆ ಬಿಜೆಪಿ ನಾಯಕರ ಯಾವ ರೀತಿ ವರ್ತನೆ ಇದೆ ಅಂತೇಳಿ. ಅವರ ಹತ್ರ ಯಾವುದೇ ದಾಖಲೆಗಳಿಲ್ಲದೆ ಸುಳ್ಳಿನ ಸರಮಾಲೆಯನ್ನು ಓಡಿಸ್ಕೊಂಡು ಒಂದು ವಿಷಯನ 100 ಸಾರಿ ಹೇಳಿದ್ರೆ ಸುಳ್ಳನ್ನ ಸತ್ಯ ಅಂತ ಪ್ರತಿಪಾದನೆ ಮಾಡುವಂತ ಅವರ ಅದು ಜಾಣ್ಮೆ ಮತ್ತೆ ಅದು ರಕ್ತಗತವಾಗಿ ಬಂದುಬಿಟ್ಟಿದೆ ಈ ಬಿಜೆಪಿಯ ಮುಖಂಡರಲ್ಲಿ. ಹಾಗಾಗಿ ಅವ್ರು ಏನೇ ಆಪಾದನೆ ಮಾಡಲಿ, ಆರೋಪ ಮಾಡಿದ್ರೆ ಅದಕ್ಕೆ ದಾಖಲೆ ಸಮೇತ ಪತ್ರಿಕಾಗೋಷ್ಠಿಯಲ್ಲಿ ಬಿಡುಗಡೆ ಮಾಡಬೇಕು. ಬರೀ ಹಿಟ್ ಅಂಡ್ ರನ್ ಮಾಡ್ತಕ್ಕಂಥ ಕೆಲಸಗಳನ್ನ ನಾವು ದಯಮಾಡಿ ಮಾಡಬಾರ್ದು. ಆಮೇಲೆ ಮಾತಾಡ್ಬೇಕಾದ್ರೆ ಗೌರವಯುತವಾದ ಅನ್ಪಾರ್ಲಿಮೆಂಟರಿ ವರ್ಡ್ಸ್ ಉಪಯೋಗಿಸಬಾರ್ದು. ಯಾವುದೇ ವ್ಯಕ್ತಿ ಆಗ್ಲಿ ಅವ್ರಿಗೆ ಅವರದೊಂದು ಗೌರವ, ಘನತೆ ಇರುತ್ತೆ. ಆ ಘನತೆಗೆ ಧಕ್ಕೆ ತರಲಾದಂತ ಯಾವುದೇ ವಿಷಯಗಳನ್ನು ಮಂಡನೆ ಮಾಡಬಾರ್ದು, ಮಾತಾಡಬಾರ್ದು. ನಾವು ಮಾತಾಡ್ಲಿ, ವಾಕ್ ಸ್ವಾತಂತ್ರ್ಯ ಇದೆ. ಮಾತಾಡ್ಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಪದ ಪ್ರಯೋಗಗಳನ್ನ ಮಾಡ್ಬೇಕು. ಈಗ ಹೇಳ್ತಾ ಇದ್ದಾರೆ ಸಂತೋಷ್ ಲಾಡ್ ಅವರು ಏನೇನೋ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ. ಏನ್ ಮಾತಾಡ್ತಾ ಇದ್ದಾರೆ? 1,000 ಕೋಟಿಗಳು ಖರ್ಚು ಮಾಡಿದ್ದಾರೆ ಇಲ್ಲಿ.
ಅವರ ಗಣಿಯಿಂದ ದುಡಿದತಕ್ಕಂತ ಹಣನೇ ಖರ್ಚು ಮಾಡಿರೋದು. ಅವ್ರೇನು ಎಲ್ಲೂ ಕಳಪೆ ರಾಜಕಾರಣ ಮಾಡಿಲ್ಲ, ಕಳಪೆ ವ್ಯವಸ್ಥೆಯಲ್ಲಿ ಹೋಗಿಲ್ಲ, ಎಲ್ಲೋ ಅವ್ರ ಕೈಯಿಂದ ಇದು ಮಾಡ್ಕೊಂಡಿಲ್ಲ. ಅವರ ರಾಜಕೀಯ ಏನ್ ಜೀವನ ಇದೆ ಎಲ್ಲೂ ಒಂದು ಕಪ್ಪು ಚುಕ್ಕೆ ಇಲ್ಲ. ಇತರರಿಗೆ ಅವರು ಕೈ ಎಂತದ್ದು ಅಂದ್ರೆ ಕೊಡುಗೈ ದಾನಿಗಳು, ಯಾವತ್ತೂ ಎಲ್ಲೂ ಹಗರಣದಲ್ಲಿ ಸಿಕ್ಕಿಲ್ಲ. ಅವ್ರು ದುಡಿದಿರ್ತಕ್ಕಂಥ ಹಣದಿಂದ ಖರ್ಚು ಮಾಡೋದಕ್ಕೆ ಏನ್ ಬೇಕು? ಸಂತೋಷ್ ಲಾಡ್ ಫೌಂಡೇಶನ್ ಇರೋದು ಯಾವ್ದಕ್ಕೋಸ್ಕರ? ಜನಗಳ ಸಹಾಯ ಮಾಡೋದಕ್ಕೋಸ್ಕರ, ಎಲ್ಲಿ ವಿದ್ಯಾರ್ಥಿಗಳಿಗೋಸ್ಕರ, ಎಲ್ಲಿ ಜನಗಳಿಗೆ ತೊಂದರೆ ಇದೆ ಅಂತ ರೈತರಿಗೋಸ್ಕರ ಸಾವಿರಾರು ಬೋರ್ಗಳು ಕೊರ್ಸಿದ್ದಾರೆ. ಯಾರು ಕೊರ್ಸಿದ್ದಾರೆ ಅಲ್ಲಿ ಕಲ್ಗಡ್ಗಿ ಕ್ಷೇತ್ರದಲ್ಲಿ? ಅದನ್ನ ಕೇಳೋದಿಲ್ಲ. ವಿದ್ಯಾರ್ಥಿಗಳಿಗೆ ಮೊನ್ನೆ IAS IPS ಕೋಚಿಂಗ್ ಕೊಡ್ಸಿದ್ದಾರೆ. ಮತ್ತೆ ಕೋವಿಡ್ ಸಂದರ್ಭದಲ್ಲಿ ಕಿಟ್ಗಳು ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಯಾರು ಮಾತಾಡೋದಿಲ್ಲ. ಆಶಾ ಕಾರ್ಯಕರ್ತರನ್ನ ಗುರುತಿಸಿ ಅವ್ರಿಗೆ ಸನ್ಮಾನ ಮಾಡಿದ್ದಾರೆ, ಅದನ್ನ ಗುರುತಿಸಲ್ಲ. ಮಾಸ್ ಮ್ಯಾರೇಜ್ ಮಾಡಿದ್ದಾರೆ, ಸಾವಿರಾರು ಗಟ್ಟಲೆ ಮಾಸ್ ಮ್ಯಾರೇಜ್ ಮಾಡಿದ್ದಾರೆ ಬಡವರಿಗೆ ಅನುಕೂಲ ಆಗಲಿ ಅಂತ ಹೇಳಿ. ಅದನ್ನ ಯಾರು ಕೇಳ್ತಾ ಇಲ್ಲ? ಇದನ್ನೆಲ್ಲ ಪ್ರಶ್ನೆ ಮಾಡಬೇಕು. ಒಳ್ಳೇದನ್ನ ನಾವು ಅಪ್ರಿಶಿಯೇಟ್ ಮಾಡ್ಬೇಕಾಗುತ್ತೆ. ತಪ್ಪಿದ್ದಲ್ಲಿ ಇದು ತಪ್ಪಾಗಿದೆ ಅಂತ ಹೇಳೋ ರೀತಿಯ ಬೇರೆ ಇದೆ. ಸುಮ್ಮನೆ ಪತ್ರಿಕಾಗೋಷ್ಠಿ ಕರೆದ್ಬಿಟ್ಟು ಹಿಟ್ ದಾಖಲೆಗಳು ಕೊಡ್ಲಿ. ಸಂತೋಷ್ ಲಾಡ್ ಎಲ್ಲಿ ಹಗರಣ ಮಾಡಿದ್ದಾರೆ ಅಂತೇಳಿ, ಯಾವ್ದ್ರಲ್ಲಿ ಸಿಲುಕಿದ್ದಾರೆ ಅಂತೇಳಿ, ತುಕಾರಾಮ್ ಅವರಲ್ಲಿ ಹಗರಣ ಮಾಡಿದ್ದಾರೆ ಅಂತೇಳಿ. ಇದೇ ನೀವು ನೋಡ್ತಕ್ಕಂತ ಏನು ರಸ್ತೆಯಲ್ಲಿ 3 ಕೋಟಿ ರೂಪಾಯಿ ಹಗರಣ ಮಾಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲಿ ಹೋಯ್ತು ಅದು? ಹಿಂದೆ ನಮ್ಮ ಗಾಲಿ ಜನಾರ್ದನ್ ರೆಡ್ಡಿ ಅವರ ಏನ್ ಸಂಸ್ಥೆಗಳಿದಾವಲ್ಲ, ಕಳಪೆ ಕಾಮಗಾರಿ ಅಂತ ಬ್ಲಾಕ್ ಲಿಸ್ಟ್ ಆಗಿದೆ. ಅದನ್ನ ನಾವು ಹೇಳಿದ್ವಿ, ಮುಂದೆ ಮಾತೇ ಆಗ್ಲಿಲ್ಲ. ಅದು ಎಲೆಕ್ಷನ್ ಟೈಮಲ್ಲಿ ಇವರು ಬರೀ ಹಿಟ್ ಅಂಡ್ ರನ್ ಕೇಸ್ ಮಾಡ್ತಾ ಇದ್ರೆ ಹೊರತು ಜವಾಬ್ದಾರಿತವಾಗಿ ಒಂದು ಸ್ಥಾನದಲ್ಲಿ ಇದ್ಮೇಲೆ ಅದಕ್ಕೆ ದಾಖಲಾತಿ, ಪೂರಕವಾದ ದಾಖಲಾತಿಗಳನ್ನು ಕೊಡಬೇಕು. ದಾಖಲಾತಿ ಸಮೇತ ನಾವು ಉತ್ತರ ಕೊಡ್ತೀವಿ. ನಾವು ಅವ್ರಲ್ಲಿ ಕೇಳ್ಕೊಳ್ಳೋದು, ಸೌಜನ್ಯದಿಂದ ನಾವು ಅವ್ರಲ್ಲಿ ಕೇಳ್ಕೊಳ್ಳೋದೇನಂದ್ರೆ, ಏನಾದ್ರೂ ಇತ್ತು ಅಂತಂದ್ರೆ ಮೌಲ್ಯಾಧಾರಿತವಾಗಿ ಮಾತಾಡಿ, ಗೌರವಯುತವಾಗಿ ಮಾತಾಡಿ, ಒಂದು ಕೆಳಮಟ್ಟದ ವಿಚಾರ ಭಾಷೆನ ಉಪಯೋಗಿಸಬೇಡಿ ಅಂತ ನಾನು ಅವ್ರ ಮನವಿ ಮಾಡ್ತಾ ಇದ್ದೇನೆ. ಯಾಕೆಂತಂದ್ರೆ ಸಂಸದರಾಗಿ, ಶಾಸಕರಾಗಿ 4 ಬಾರಿ ಆಗಿದ್ದಾರೆ. ಮೊದಲನೇ ಸಾರಿ ಸಂಸದರಾಗಿದ್ದಾರೆ, ಮೊದಲನೇ ಬಾರಿ ನಮ್ಮ ಸನ್ಮಾನ್ಯ ಸಂತೋಷ್ ಲಾಡ್ ಅವರು 2 ಬಾರಿ ಸಚಿವರಾಗಿದ್ದಾರೆ. ಅವರ ಕಾರ್ಯವೈಖರಿ ಹೇಗಿದೆ ಇಡೀ ನಮ್ಮ ರಾಜ್ಯಕ್ಕೆ ಗೊತ್ತಿದೆ. ಭವಿಷ್ಯದ ಉಪಮುಖ್ಯಮಂತ್ರಿ ಅಂತಾನೆ ಬಿಂಬಿಸಲಾಗ್ತಾ ಇದೆ ಅವ್ರನ್ನ, ಮುಖ್ಯಮಂತ್ರಿ ಅಂತಂತೇಳಿ. ಅಂತ ವ್ಯಕ್ತಿಯ ಬಗ್ಗೆ ಹಗುರವಾಗಿ ಮಾತಾಡೋದು ತಪ್ಪು. ಸುಳ್ಳಿನ ಆಧಾರವಾಗಿ ಇಟ್ಕೊಂಡು ಅವ್ರು ಯಾವುದೇ ರೀತಿಯನ್ನು ಮಾತಾಡೋದಕ್ಕೆ ಯಾರು ಜನ ಒಪ್ಪೋದಿಲ್ಲ. ಎಲ್ಲ ನಮ್ಮ ಸಂಡೂರು, ಇಡೀ ಬಳ್ಳಾರಿ ಜನತೆಗೆ ಗೊತ್ತು, ಕಲ್ಗಟ್ಟಿ ಕ್ಷೇತ್ರದ ಜನತೆಗೆ ಗೊತ್ತು ಸಂತೋಷ್ ಲಾಡ್ ಯಾರು ಅನ್ನೋದು, ಅವ್ರ ವ್ಯಕ್ತಿತ್ವ ಏನನ್ನೋದು. ಇವರೆಲ್ಲೋ ಕೂತ್ ಮಾತಾಡಿದ್ರೆ ಅವರ ಚರಿತ್ರೆಗೆ ಕಪ್ಪು ಚುಕ್ಕೆ ಇಟ್ಟಂತ ಆಗೋದಿಲ್ಲ. ಅವ್ರು ಉಜ್ವಲವಾಗಿ ಬೆಳಗ್ತಾರೆ. ಮುಂದಿನ ದಿನಮಾನದಲ್ಲಿ ಅವ್ರ ರಾಜಕೀಯ ಭವಿಷ್ಯ ಉಜ್ವಲ ಆಗಿದೆ. ಎಲ್ಲರ ಕನಸಂತೆ ಅವರು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿನೂ ಆಗ್ತಾರೆ ಅಂತ ನಾನು ಸಂದರ್ಭ ಹೇಳಕ್ ಬಯಸ್ತಾ ಇದ್ದೀನಿ. ಮತ್ತೊಬ್ಬ ಮುಖಂಡ ತುಮಟಿ ಲಕ್ಷ್ಮಣ ಮಾತನಾಡಿ, ತುಕಾರಾಂ ಅವರು ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಪ್ರೋತ್ಸಾಹಿಸುವ ವ್ಯಕ್ತಿ ಅಲ್ಲ ಎಂದರು. ತುಕಾರಾಂ ಅವರ ಬಗ್ಗೆ ಜನರಿಗೆ ಮಾತ್ರವಲ್ಲ, ಸ್ವತಃ ಸಿದ್ದರಾಮಯ್ಯನವರಿಗೂ ತಿಳಿದಿದೆ ಎಂದರು. ನಮ್ಮ ಕಾಟಿನ ಕಂಬ ಈ ಭಾಗದಲ್ಲಿ HK ಹಳ್ಳಿ, ಈ ಭಾಗದಲ್ಲಿ ಅಲ್ಲಿ ಕಬ್ಬಿಣ ರಾಜ ಐತ ಇಲ್ಲ ಅನ್ನೋದು ಕೂಡ ಅವ್ರಿಗೆ ಗೊತ್ತಿಲ್ಲ. ಆದರೆ ಸಂಡೂರಿನ ಏನು ಹಿರಿಮೆ ಏನಿದೆ, ಗೋರ್ಪಡೆ ದಿವಂಗತ ಗೋರ್ಪಡೆಯಲ್ಲಿ ಹೇಳ್ತಾರೆ, ಸಂತೋಷ್ ಲಾಡ್ ಸಾಹೇಬರಾಗಿ, ತುಕಾರಾಮಣ್ಣವರಾಗಲಿ, ಅನ್ನಪೂರ್ಣಪ್ಪನವರಾಗಲಿ, ನಮ್ಮ ಸಂಡೂರಿಗೆ ಒಂದು ವಿಶೇಷವಾದ ಒಂದು ರಾಜಕೀಯ ವ್ಯವಸ್ಥೆ, ಸುಸಂಸ್ಕೃತ ಮಾತಾಡೋದಾಗಲಿ ಎಲ್ಲ ಒಂದು ವಿಭಿನ್ನವಾಗಿದೆ. ಆ ಒಂದು ದೃಷ್ಟಿಯಿಂದಲೇ 4 ಬಾರಿ ಶಾಸಕರಾಗಿ ಮತ್ತು ಅವರ ಪತ್ನಿಯನ್ನ ಶಾಸಕಿಯಾಗಿ ಮತ್ತು ಸಂಸದರಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ನಮ್ಮ ಸಂಡೂರು ಜನ ಪ್ರಬುದ್ಧರು. ಹಾಗಾಗಿ ಅವ್ರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು. ಆದರೆ ಇಡೀ ನಮ್ಮ ಸಂಡೂರು ತಾಲೂಕಿಗೆಲ್ಲ ಅಷ್ಟೇ ಅಲ್ಲ, ಅಖಂಡ ಬಳ್ಳಾರಿ ಜಿಲ್ಲೆಗೆ ಗೊತ್ತು, ರಾಜ್ಯದ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಗೊತ್ತು, ಯಾವುದೇ ಒಂದು ಏನು ಇಲ್ಲಿಗಲ್ ಏನು ಆಕ್ಟಿವಿಟೀಸ್ ಇದೆಯಲ್ಲ, ಆ ಥರದ ಯಾವುದೇ ಒಬ್ಬ ಕಾರ್ಯಕರ್ತ ಹೋಗಿ ನಾನು ಇದೇನಾದ್ರೂ ಈ ಥರ ಇದೆ ಮಾಡ್ತೀನಿ ಅಂತ ಹೇಳಿದ್ರೆ ಅವ್ರ ಮನೆ ಹಳೆಯ ಆಗಲಿ, ತಮ್ಮ ಆಗಲಿ, ಮಗ ಆಗಲಿ, ಇನ್ನೊಬ್ಬರಾಗಲಿ ಆ ಒಪ್ತಕ್ಕಂಥ ಜಾಯಮಾನ ತುಕಾರಾಂ ಸಾಹೇಬ್ರಿಗೆ ಇಲ್ಲ. ನಮಗೆ ನಾವು ಕಳೆದ 25-30 ವರ್ಷದಿಂದ ನಾವು ನೋಡ್ತಾ ಇರ್ತಕ್ಕಂಥದ್ದು, ಅವ್ರು ಇಲ್ಲಿಗಲ್ ಆಕ್ಟಿವಿಟೀಸ್ಗೆ ಅವ್ರು ಯಾವುದೇ ಕಾರಣಕ್ಕೂ ಹೋಗ್ತಕ್ಕಂಥ ವ್ಯಕ್ತಿನೇ ಅಲ್ಲ, ಅದಕ್ಕೆ ರಾಜಿ ಆಗ್ತಕ್ಕಂಥ ವ್ಯಕ್ತಿ ಕೂಡ ಅಲ್ಲ. ಸೊ ಇದನ್ನ ಎಲ್ಲೋ ಒಂದ್ ಕಡೆ ಬಂಗಾರ ಅನ್ನುವಂಥ ಅವರು ಏನು ಸೋಲಿನ ಹತಾಶೆಯಿಂದ ಯಾರೋ ಕೊಟ್ಟಿರ್ತಕ್ಕಂಥ ಕೆಲವು ಸುಳ್ಳು ಮಾಹಿತಿಗಳಿಂದ ಅವರಿಗೆ ಪೂರ್ವ ಏನು ಇಡೀ ಇಲ್ಲಿ ನಮ್ಮ ಸಂಡೂರಿನ ಇತಿಹಾಸ ಮತ್ತು ಇಲ್ಲಿರ್ತಕ್ಕಂಥ ಏನು ನಡೆದಿರ್ತಕ್ಕಂಥ ಒಂದು ವಿಚಾರ ಗೊತ್ತಿಲ್ಲದೆ ಒಂದು ಆರೋಪ ಮಾಡಿರ್ತಕ್ಕಂಥದ್ದು ಸರಿಯಲ್ಲ. ಅವರಿಗೆ ದಾಖಲಾತಿಗಳಿದ್ರೆ ಅವರು ಇವತ್ತು ಕಾನೂನು ಇದೆ, ಕಾನೂನು ವ್ಯವಸ್ಥೆಯಲ್ಲಿ ಅವ್ರು ಏನು ಕೇಸ್ ಮಾಡಿದ್ರೆ ಅದನ್ನ ಯಾರಾದ್ರೂ ತಪ್ಪಿಸಿದ್ರೆ ಮುಂದಿನ ದಿನಮಾನದಲ್ಲಿ ಅದಕ್ಕೆ ಸೂಕ್ತ ಕ್ರಮ ಆಗ್ತದೆ, ಅದಕ್ಕಾಗಿರುವಂಥ ಕಾನೂನುಗಳಿದೆ. ಆದರೆ ತುಕಾರಾಮಣ್ಣ ಅವ್ರ ಬಗ್ಗೆ ಆಗಿರಲಿ, ಸಂತೋಷ್ ಲಾಡ್ ಸಾಹೇಬ್ರ ಬಗ್ಗೆ ಆಗಲಿ,
ಹಗುರವಾಗಿ ಮಾತಾಡ್ತಕ್ಕಂಥದ್ದು ಅವ್ರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ಇನ್ನು ಮುಂದೆ ಅವರು ಆ ಥರದ ಸುಳ್ಳು ಆರೋಪಗಳು ಮಾಡಿ ದಾಖಲೆ ಇಲ್ಲದೆ ಅವ್ರ ಬಗ್ಗೆ ಏನಾದರೂ ಮಾತಾಡಿದ್ರೆ ಮುಂದಿನ ದಿನಮಾನದಲ್ಲಿ ಅವರ ವಿರುದ್ಧ ಉಗ್ರವಾದ ಹೋರಾಟವನ್ನು ಮಾಡಲಿಕ್ಕೆ ನಮ್ಮ ಸಂಡೂರು ಜನ ಅಷ್ಟೇ ಅಲ್ಲ, ಇಡೀ ರಾಜ್ಯದ ಜನರು ಕೂಡ ಸಂತೋಷ್ ಲಾಡ್ ಸಾಹೇಬರಿಗೆ ಫಾಲೋವರ್ಸ್ ಇದ್ದಾರೆ. ಅವರು ಫೇಸ್ಬುಕ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ, ತಾವೆಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲೆಲ್ಲ ನೋಡ್ತಿರ್ಬೋದು. ಅವ್ರಿಗೆ ಬಡವರ ಬಗ್ಗೆ ಇರ್ತಕ್ಕಂಥ ಅಪಾರವಾದ ಕಾಳಜಿ, ಎಲ್ಲಿ ಕಷ್ಟ ಇದೆ ಕಷ್ಟಕ್ಕೆ ನೆರವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಬಗ್ಗೆ ಅನುಕೂಲವಾಗಿ ಮಾತಾಡ್ತಕ್ಕಂಥದ್ದು ಒಳ್ಳೆಯದಲ್ಲ ಅಂತಂದೇಳಿ ಅವ್ರಿಗೆ ಈ ಮೂಲಕ ನಾವು ಖಂಡಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಅವ್ರು ಏನಾದರೂ ಒಂದು ಆಳುವ ಪಕ್ಷಕ್ಕೆ ಕೇಳುವ ಒಂದು ಪಕ್ಷ ಏನಾಗಿದೆ ಅಲ್ಲ, ಅವರು ವಿರೋಧ ಪಕ್ಷವಾಗಿ ಏನು ನಮ್ಮ ತಾಲೂಕಿಗೆ ಆಗಬೇಕಾಗಿರ್ತಕ್ಕಂಥ ಕೆಲಸಗಳ ಬಗ್ಗೆ ಅವರು ವಿರೋಧ ಮಾಡಲಿ, ಏನು ಕೆಲಸ ಆಗಿಲ್ಲ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲಿ, ಅವರು ಅದಕ್ಕೆ ನಾವೆಲ್ಲರೂ ಸ್ವಾಗತ ಮಾಡ್ತೀವಿ. ಆದರೆ ಅನ್ಪಾರ್ಲಿಮೆಂಟ್ರಿ ವಾರ್ಡ್ ಬಳಸ್ತಕ್ಕಂಥದ್ದು, ಅವರ ಬಗ್ಗೆ ಏಕವಚನದಲ್ಲಿ ಮಾತಾಡ್ತಕ್ಕಂಥದ್ದು ಒಂದು ಅವರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ ಈ ಸಂದರ್ಭದಲ್ಲಿ ಹೇಳ್ತಾ, ಕರ್ನಾಟಕದ ಜನರಿಗೆ ಗೊತ್ತಿದೆ ಅವರು ಸಾಮೂಹಿಕ ಮದುವೆಗಳಾಗಿರ್ಬೋದು, ಕಷ್ಟದಲ್ಲಿರ್ತಕ್ಕಂಥ ಫೀಸ್ ಕೊಡ್ತಕ್ಕ ಮಕ್ಕಳಿಗೆ ಓದ್ತಕ್ಕಂಥ ಮಕ್ಕಳಿಗೆ ಫೀಸ್ ಕೊಡ್ತಕ್ಕಂಥದ್ದಾಗಿರ್ಬೋದು, ಅವರು IAS KS ಟ್ರೈನಿಂಗ್ ಕೊಟ್ಟಿರ್ತಕ್ಕಂಥದ್ದಾಗಿರ್ಬೋದು, ಹೀಗೆ ಹಲವಾರು ರೀತಿಯಲ್ಲಿ ಅವರು ಸಹಾಯ ಮಾಡಿರ್ತಕ್ಕಂಥದ್ದು ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ. ಸತೀಶ್ ಅಣ್ಣರು ಹೇಳಿದ ಹಾಗೆ ಅವರು ಕೇವಲ ಒಬ್ಬ ಸಂಡೂರಿನ ರಾಜ್ಯಕ್ಕೆ ಸೀಮಿತ ಅಲ್ಲ, ಧಾರವಾಡಕ್ಕಷ್ಟೇ ಸೀಮಿತ ಅಲ್ಲ, ಮುಂದಿನ ಭವಿಷ್ಯದ ಒಬ್ಬ ರಾಜ್ಯದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಆಗ್ತಕ್ಕಂಥ ಎಲ್ಲ ಅರ್ಹತೆಗಳಿರ್ತಕ್ಕಂಥ ಒಬ್ಬ ವ್ಯಕ್ತಿ ಬಗ್ಗೆ ಅಗೌರವವಾಗಿ ಮಾತಾಡ್ತಕ್ಕಂಥದ್ದು ಸರಿಯಲ್ಲ ಅಂತೇಳಿ ನಮ್ಮ ಎಲ್ಲ ಮುಖಂಡರು ಮತ್ತು ನಾವು ಖಂಡಿಸ್ತಾ ಇದ್ದೀವಿ. ಮುಂದಿನ ದಿನಮಾನದಲ್ಲಿ ಅವರಿಗೆ ಸಾಕ್ಷ್ಯ ಆಧಾರಗಳಿಲ್ಲದ ಯಾವುದೇ ಒಂದು ಆರೋಪ ಮಾಡಿದ್ರೆ ಅವರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳಬೇಕು. ಭುಜಂಗನಗರ ಸಿದ್ದೇಶ್ ಮಾತನಾಡಿ, ಬಂಗಾರಿ ಹನುಮಂತು ಅವರ ಆರೋಪ ಸತ್ಯಕ್ಕೆ ದೂರವಾದದ್ದು, ಅಧಿಕಾರಿಗಳ ಕುರಿತು ಅಪಪ್ರಚಾರ ಮಾಡುವುದು ಅನವಶ್ಯಕ. ಸಂತೋಷ್ ಲಾಡ್ ಅವರು ಲೀಗಲ್ ಆಗಿ ಗಣಿಗಾರಿಕೆ ನಡೆಸಿಕೊಂಡು ಬಂದವರು ಎಂದರು. ಮೊನ್ನೆ ಏನು ದಿನ ಬಂಗಾರಿ ಹನುಮಂತವರು ನಮ್ಮ ಮೇಲೆ ನಮ್ಮ ಒಂದು ವಿಚಾರದ ಬಗ್ಗೆ ಒಂದು ಮಾಹಿತಿ ಆರೋಪ ಮಾಡಿದ್ದಾರೆ. ಅದು ಸತ್ಯಕ್ಕೆ ಬಹಳ ದೂರವಾದ ವಿಚಾರ. ಈಗ ಟ್ರಾನ್ಸ್ಪೋರ್ಟೇಷನ್ ಎಂಬುದು ಇಡೀ ಕರ್ನಾಟಕದಲ್ಲೇ ಲೀಗಲ್ ಆಗಿ ಒಂದು ವ್ಯವಸ್ಥಿತವಾಗಿ ಏನೇ ಒಂದು ವಿಚಾರ ಇರ್ಬೋದು, ಅದಕ್ಕೆ ಕರೆಕ್ಟಾಗಿ ಒಂದು ವರ್ಕ್ ಆರ್ಡರ್ ಅಂತ ಇರುತ್ತೆ. ವರ್ಕ್ ಆರ್ಡರ್ ಕೊಟ್ಟ DMG ಪರ್ಮಿಟ್ ಅಂತ ಇರ್ತವೆ. ಎಲ್ಲ ಮೈನ್ಸ್ಗಳಿಂದ ಅವರಿಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ 15,000 ಟನ್ನು, 15,000 ಇಂದ 20,000 ಟನ್ ಅಂತ ವಿಚಾರ ಹೇಳ್ಯಾರ. ಒಂದು ಗಾಡಿ 20 ಟನ್ ಒಯ್ತೈತಿ. ಅವರು 1,00,000 ಗಾಡಿಗಳೇನೋ 20,000 ಗಾಡಿಗಳು ಅಂತ ವಿಚಾರ ಹೇಳಿದ್ದಾರೆ. 20,000 ಗಾಡಿಗಳು ಎಷ್ಟು ಟನ್ ಆಗುತ್ತೆ ಅಂತ ಅವ್ರಿಗೆ ಮಾಹಿತಿ ಇಲ್ಲ. ಫಸ್ಟ್ ಆಫ್ ಆಲ್ ದಯವಿಟ್ಟು ಒಂದು ಗಾಡಿಗೆ 20 ಟನ್ ಅಂದ್ರೆ ಅಲ್ಲಿಗೆ ಸುಮಾರು 15,000 ಟನ್ಗೆ ಎಷ್ಟು ಲಕ್ಷ ಆಗುತ್ತೆ ಅಂತಲೂ ಅವ್ರಿಗೆ ಮಾಹಿತಿ ಇಲ್ಲ, ಎಷ್ಟು ಸಾವಿರ ಅಂತಲೂ ಮಾಹಿತಿ ಇಲ್ಲ. ದಯವಿಟ್ಟು ಅದಕ್ಕೆ ವ್ಯವಸ್ಥಿತವಾಗಿ ಈಗ ಯಾವಾಗ ಸುಮಾರು 2012ರಲ್ಲಿ ಏನು CC ಏನು ಬಂತು, ಅವಾಗಲಿಂದ ಕಂಪ್ಲೀಟಾಗಿ ಎಲ್ಲ ಮೈನ್ಸ್ನಿಂದ ಟೋಟಲಿ ಎಲ್ಲ ಆನ್ಲೈನ್ ಪರ್ಮಿಟ್ ಮಾಡಿದ್ದಾರೆ, ಆನ್ಲೈನ್ ವ್ಯವಸ್ಥೆ ಮಾಡಿದ್ದಾರೆ. ಅಧಿಕಾರಿಗಳ ಬಗ್ಗೆ ಅಪಪ್ರಚಾರ ವಿಚಾರಗಳು ಇದರಲ್ಲಿ ಯಾವುದೂ ಆಗುವಂಥ ವಿಚಾರ ಇಲ್ಲ. ಅದರಲ್ಲಿ ಏನು ವಿ ಪಿ ಸಿಂಗ್ ಅವರು ಅವತ್ತಿನ ದಿನ ಬಂದು ಎಲ್ಲ ಟೋಟಲಿ ಮೈನ್ಗಳೆಲ್ಲ ಸೀಸ್ ಮಾಡಿ, ಮರುಪರಿಶೀಲನೆ ಮಾಡಿ, ಮರು ಟೆಂಡರ್ ಮಾಡಿ, ಅವತ್ತಿನ ದಿನ ಏನು ಆ್ಯಕ್ಷನ್ನಲ್ಲಿ ಇವತ್ತೇನು ಗೌರ್ಮೆಂಟ್ ಪ್ರೈವೇಟ್ ಕಂಪ್ನಿಗಳು ಏನು ಆ ಒಂದು ಮೈನ್ಸ್ಗಳು ಕಡೆಯಿಂದ ಲೀಗಲ್ ಆಗಿ ಏನು ಪರ್ಮಿಟ್ಗಳು ಆ ಒಂದು ಸರಕು ಸಾಗಣೆಗಳನ್ನು ಒಂದು ವ್ಯವಸ್ಥೆಯಲ್ಲಿ ಮಾಡ್ತದ್ರ ಅಂತೇಳಿ ನಾವು ಈ ಮೂಲಕ ತಮಗೆ ತಿಳಿಸೋಕೆ ಇಷ್ಟಪಡ್ತೀವಿ. ಯಾವುದೇ ಒಂದು ಪರ್ಮಿಟ್ ಇಲ್ದಂಗೆ ಒಂದು ಗಾಡಿ ಕಾಟದ ಮೇಲೆ ಬಂತಂದ್ರೆ ಆ ಪರ್ಮಿಟ್ ಜನರೇಟ್ ಆಗಲ್ದಂಗೆ ಗಾಡಿ ಮುಂದಕ್ಕೆ ಬರಲ್ಲ. ದಯವಿಟ್ಟು ಈಗ ಲಕ್ಷಾನು ಗಟ್ಟಲೆ ಇವತ್ತು ನಮ್ಮ ಸಂತೋಷ್ ಲಾಡ್ ಸಾಹೇಬ್ರ ಬಗ್ಗೆ ಮತ್ತು ನಮ್ಮ ತುಕಾರಾಮ್ ಸಾಹೇಬ್ರ ಬಗ್ಗೆ ಮತ್ತು ನಮ್ಮ ಇರ್ತಕ್ಕಂಥ ನಮ್ಮ ಅನ್ನಪೂರ್ಣಕ್ಕರ ಬಗ್ಗೆ ಏನು MLA ಬಗ್ಗೆ ಮಾತಾಡಿದಾರಲ್ಲ, ಅದು ಶುದ್ಧ ಸುಳ್ಳು. ಯಾಕಂದರೆ ಇವತ್ತಿನ ದಿನ ಏನು ಅವರು 2000 ಅವರು ಹಿಂದೆ ಮೊದಲು ಗಣಿ ಮಾಲೀಕರಾಗಿ ಒಂದು ಇಂಡಸ್ಟ್ರಿಯಲಿಸ್ಟ್ ಆಗಿ ಅವರು ಇಲ್ಲಿ ಎಲ್ಲ ಸುತ್ತಮುತ್ತಲ ಹಳ್ಳಿಗಳಿಗೆ ಸುತ್ತಮುತ್ತಲ ನಮ್ಮಿರ್ತಕ್ಕಂಥ ಭುಜಂಗನಗರ ಗ್ರಾಮದಲ್ಲಿ ಅವ್ರದೇ ಮೈನ್ಸಿತ್ತು. ಆವತ್ತಿನ ದಿನ ಅವರ ಮೈನ್ಸನ್ನ 1 ಟನ್ ವ್ಯತ್ಯಾಸ ಆಗದಂಗೆ ಅವತ್ತು ಲೀಗಲ್ ಆಗಿ ಮೈನ್ಸ್ ನಡೆಸ್ಕೊಂಡು ಬಂದರು. ಯಾಕಂದರೆ ನಮ್ಮ ಲಾರ್ಡ್ ಫ್ಯಾಮಿಲಿ ಎಂದೂ ಇಲ್ಲಿಗಲ್ ವಿಚಾರಕ್ಕೆ ಎಂದೂ ಯಾರಿಗೂ ಸ್ಪಂದನೆ ಮಾಡಿಲ್ಲ, ಯಾರಿಗೂ ಸಪೋರ್ಟ್ ಮಾಡಿಲ್ಲ. ಅವತ್ತು ಯಾರೇ ಇರಲಿ ಏನೇ ಒಂದು ನೇರವಾಗಿ ಲೀಗಲ್ ಇತ್ತ ಕೆಲಸ ಮಾಡಿ, ಇಲ್ಲ ಕೆಲಸ ಮಾಡ್ಕೊಂಡ್ರೆ ಬರಬೇಡ ಅಂತ ಹೇಳ್ತಿದ್ರು ಅವತ್ತಿನ ದಿನ.
ಹಂಗಾಗಿ ನಾವು ತಮಗೆ ಈ ಮಾಧ್ಯಮದ ಮುಖಾಂತರ ತಿಳಿಸೋದಿಷ್ಟೇ, ಯಾವುದೇ ಒಂದು ವಿಚಾರ ಆಗಲಿ ನಾವು ಟ್ರಾನ್ಸ್ಪೋರ್ಟೇಷನ್ ಮಾಡ್ತೀವಿ, ಇಲ್ಲ ಅಂತ ಹೇಳಲ್ಲ. ನಮ್ಮವು 2-3 ಫರ್ಮ್ಗಳು ಕೆಲಸ ಮಾಡ್ತಾ ಇದೀವಿ, ಜಿಂದಾಲ್ ಮಾಡ್ತೀವಿ, ಕಲ್ಯಾಣಿ, ಕಿರ್ಲೋಸ್ಕರ್, BMM ಎಲ್ಲ ಕಂಪ್ನಿಗಳಿಗೂ ನಾವು ಟ್ರಾನ್ಸ್ಪೋರ್ಟೇಷನ್ ಮಾಡ್ತೀವಿ. ಮತ್ತೆ ಹೊರ ರಾಜ್ಯಗಳಿಗೂ ಮಾಡ್ತೀವಿ, ಮಂತ್ರಾಲಯ ಇರ್ಬೋದು, ಸನ್ವಿಕ್ ಎಲ್ಲ ಇರ್ಬೋದು. ಆದರೆ ಯಾವುದೇ ಒಂದು ಟ್ರಾನ್ಸ್ಪೋರ್ಟೇಷನ್ನು GC ಇಲ್ದಂಗೆ, ವಿತೌಟ್ ಪರ್ಮಿಟ್ ಇಲ್ದಂಗೆ ಯಾವನು ಗಾಡಿ ಮೂವ್ಮೆಂಟ್ ಆಗಕ್ಕೆ ಆಸ್ಪದ ಇಲ್ಲ. ಯಾರು ಬಂದ್ರೂ ಅದನ್ನ ಮಾಡೋಕ್ಕಾಗಲ್ಲ. ನಾವಂತಲ್ಲ, ಇನ್ನೂ 10 ಮಂದಿ ಯಾರೇ ಇಲ್ಲಿಗಲ್ ಅಂತ ವಿಚಾರ ಹೇಳ್ತಾರಲ್ಲ, ಯಾರು ಬಂದ್ರೂ ಮಾಡೋಕ್ಕಾಗಲ್ಲ. ಹೆಂಗ ಮಾಡೋ ವಿಚಾರ ಅಂತಂದ್ರೆ ಅವರೇ ತೋರಿಸ್ಕೊಡ್ಬೇಕಷ್ಟೇ ಅಂತ. ಅದು ಇಲ್ಲಿಗಲ್ ಮಾಡೋದು ಹೆಂಗಂತಂದ್ರೆ ಅವರೇ ಹೇಳ್ಬೇಕು. ಹಿಂದೆ ನಮಗೆ ಸುಮಾರು ಒಂದು 2002ರಲ್ಲಿ ಅವರು ನಮಗೆ ಪರಿಚಯ ಇರ್ತಕ್ಕಂಥ ಮನುಷ್ಯ. ಅವಾಗ ಸುಮಾರು ಏನು ಡಿಕ್ಕಿಂಗು ಏನೋ ನಡೀತಿತ್ತಲ್ಲ, ಆ ಟೈಮಲ್ಲಿ ಇವೆಲ್ಲ ವಿಚಾರಗಳು ನಡೆದವು. ಆ ಡಿಕ್ಕಿಂಗ್ ನಡೆಯೋ ಟೈಮ್ನಲ್ಲಿ ಈಗ ಹೇಳಿದ್ರಲ್ಲ, ಟ್ರಿಪ್ ಚೀಟಿ ತಗೊಂಡೋಗೋದು, ಆಮೇಲೆ ಸೋನರ್ಲಿದ್ದ ಮೆಟಲ್ ಹೋಗೋದು. ಆ ಟೈಮಲ್ಲಿ BJP ಗೌರ್ಮೆಂಟ್ ಇತ್ತು 2012ರಲ್ಲಿ. ಆ ಟೈಮಲ್ಲಿ ನಡೀತು ಏನ್ರಿ, ಇಲ್ಲಿಗಲ್ ನಡೀತು. ಸಾವಿರಾರು ಲಕ್ಷಾಂತರ ಟನ್ ಕೊಂಡೂರಿಂದ ಬಳ್ಳಾರಿ ಇರ್ಬೋದು, ಕೃಷ್ಣಪಟ್ಟಣಂ ಇರ್ಬೋದು, ಬೆಳಿಕೆರೆ ಇರ್ಬೋದು, ಕಾರವಾರ ಇರ್ಬೋದು, ಎಲ್ಲ ಮೆಟಲ್ ಹೋಗ್ತು ಇಲ್ಲಿಂದ. ಇವತ್ತು ಅದೇ ವಿಚಾರ ಇವತ್ತು ಯೋಚನೆ ಮಾಡ್ಬೇಕು ನೀವು. ಇವತ್ತು ನಮ್ಮ ಸಾಹೇಬರ ಮೇಲೆ, ಅದು ನಮ್ಮ ಚಂದ್ರಗೌಡ ಸಾಹೇಬ್ರ ಮೇಲೆ ಆಗಲಿ, ತುಕಾರಾಮ್ ಸಾಹೇಬ್ರ ಮೇಲೆ ಆಗಲಿ ಅದು ಹಣೆಪಟ್ಟಿ ಬಂದಿದೆಯಾ? ಏನು BJP ಇರ್ತಕ್ಕಂಥ ಮಾಜಿ ಮಿನಿಸ್ಟರ್ಗಳು, ಮಾಜಿ ಶಾಸಕರ ಮೇಲೆ ಇವತ್ತು ಲೋಕಾಯುಕ್ತರ ಕೇಸ್ ಆಗಿ, CBI ಕೇಸ್ ಆಗಿ, COD ಕೇಸ್ ಆಗಿ ಯಾರು ಒಳಗಡೆ ಇದ್ದು ಬಂದಿದ್ದು ಹೊರಗಡೆ ಯಾರು ಬಂದಿದ್ದಾರೆ ಇವತ್ತು ಇಲ್ಲಿಗಲ್ ವಿಚಾರ? ಪತ್ರಿಕಾಗೋಷ್ಠಿಯಲ್ಲಿ ಭುಜಂಗನಗರ ಉಜ್ಜಿನಿಗೌಡ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಆಶಲತಾ ಸೋಮಪ್ಪ, G. ವೀರೇಶ್ ಮಾತನಾಡಿದರು. ಈ ವೇಳೆ ಕಾಂಗ್ರೆಸ್ ಮುಖಂಡರುಗಳಾದ ಗಡಾದ ರಮೇಶ್, ಗಂಟಿ ಕುಮಾರಸ್ವಾಮಿ, ಕುರುಬರ ಸತ್ಯಪ್ಪ, ನಬಿಸಾಬ್, ಸಾಧನಾ ಬೋಯಿಟೆ, ಆದಿನಾರಾಯಣ, ತುಮಟಿ ಅಂಜಿನಪ್ಪ, ಸುರೇಶ್, ಗಡಂಬ್ಲಿ ಚೆನ್ನಪ್ಪ ಇತರರು ಉಪಸ್ಥಿತರಿದ್ದರು. ವೀಕ್ಷಕರೇ, ನೀವೇನೂ ನಮ್ಮ ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ಕೂಡಲೇ ಸಬ್ಸ್ಕ್ರೈಬ್ ಆಗುವ ಮೂಲಕ ನಮ್ಮ ಎಲ್ಲ ಸುದ್ದಿಗಳ ನಿರಂತರ ನೋಟಿಫಿಕೇಶನ್ ಪಡೆಯಿರಿ. ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.